Welcome to Manepata. If you like our videos, please subscribe our channel. ಅಭ್ಯಾಸ 4.5 ಮತ್ತು 4.6ರ ಅಭ್ಯಾಸ ಲೆಕ್ಕಗಳನ್ನು ತಿಳಿಯುವ ಚತುರ್ಭುಜ PQRSನ ಕಚ್ಚಾ ಚಿತ್ರವನ್ನು ಎಳೆಯಿರಿ. ಅದರ ಕರ್ಣವನ್ನು ಎಳೆಯಿರಿ. ಅವುಗಳನ್ನು ಹೆಸರಿಸಿ. ಈ ಕರ್ಣಗಳು ಸೇರುವುದು ಚತುರ್ಭುಜದ ಒಳವಲಯದಲ್ಲಿದೆ ಅಥವಾ ಹೊರವಲಯದಲ್ಲಿವೆ? ನೋಡಿ, PQRS ಎನ್ನುವಂಥ ಒಂದು ಚತುರ್ಭುಜ ಇದೆ. ಅದಕ್ಕೆ ಕರ್ಣವನ್ನು ಎಳೆದಿದ್ದಾಯಿತು. ಇಲ್ಲಿ ಕರ್ಣವನ್ನು ಎಳೆದಾಗ ಅಲ್ಲಿ ಮಧ್ಯಬಿಂದುವನ್ನು ಸಿಗುತ್ತೆ. ಆ ಸಿಕ್ಕಂಥ ಮಧ್ಯಬಿಂದುವಿಗೆ O ಅಂತ ಗುರುತಿಸಲಾಗಿದೆ. ಈ ಮಧ್ಯಬಿಂದು ಎನ್ನುವುದು ಒಳವಲಯದಲ್ಲಿದೆಯಾ ಹೊರವಲಯದಲ್ಲಿದೆಯಾ? ಇದು ಎಲ್ಲಿದೆ ಮಕ್ಕಳೇ? ಒಳವಲಯದಲ್ಲಿದೆ. ಇದು KLMN ಎನ್ನುವಂಥ ಒಂದು ಚತುರ್ಭುಜದ ಕಚ್ಚಾ ಚಿತ್ರವನ್ನು ಎಳೆಯಿರಿ. ಇವುಗಳನ್ನು ಹೆಸರಿಸಿ. ನೋಡಿ, ಚತುರ್ಭುಜಕ್ಕೆ ಒಂದು ಕಚ್ಚಾ ಚಿತ್ರ ಎಳೆದಿದ್ದೇನೆ. ಹಾಗೆ ಒಂದು ಕರ್ಣವನ್ನು ಎಳ್ಕೊಳ್ವಾ. ಯಾಕೆಂದ್ರೆ ಮಕ್ಕಳೇ, ಇಲ್ಲಿ ಪಾರ್ಶ್ವ ಮತ್ತು ಅಭಿಮುಖ ಕೋನಗಳು ಅಥವಾ ಬಾಹುಗಳನ್ನು ರಚಿಸಬೇಕಾಗತ್ತೆ. ಇದ್ರ ಜೊತೆ ಅಭಿಮುಖ ಬಾಹುಗಳು. ಅಭಿಮುಖ ಅಂದ್ರೆ ಎದುರು ಬದುರು ಇರುವಂತಹ ಬಾಹುಗಳು. ನೋಡಿ, KL ಹಾಗೆ MN ಒಂದು ಜೊತೆ ಆದರೆ ಇನ್ನೊಂದು KN LM ಎನ್ನುವುದು ಮತ್ತೊಂದು ಜೊತೆ ಅಭಿಮುಖ ಬಾಹುಗಳು. ಇವಾಗ ಎರಡು ಜೊತೆ ಅಭಿಮುಖ ಕೋನಗಳನ್ನು ರಚಿಸಬೇಕು. ನೋಡಿ, Kಗೆ ಅಭಿಮುಖ ಕೋನ, ಹಾಗೆ Lಗೆ N ಎನ್ನುವುದು ಅಭಿಮುಖವಾದಂತಹ ಕೋನ ಆಗಿದೆ. ಎರಡು ಜೊತೆ ಪಾರ್ಶ್ವ ಬಾಹುಗಳು. ಮಕ್ಕಳೇ, ಇದಿಷ್ಟನ್ನು ತಗೊಂಡ್ರೆ KL ಹಾಗೆ KN ಒಂದು ಪಾರ್ಶ್ವಬಾಹು ಆಯಿತು. ನೆಕ್ಸ್ಟ್ ನೋಡಿ, NM ಇನ್ನೊಂದು NK ಎನ್ನುವುದು ಮತ್ತೊಂದು ಬಾಹು ಆಯಿತು. ನೆಕ್ಸ್ಟ್ ನೋಡಿ, ಎರಡು ಜೊತೆ ಪಾರ್ಶ್ವಕೋನಗಳು. ನೋಡಿ, Kಗೂ L ಎನ್ನುವುದು ಒಂದು ಪಾರ್ಶ್ವಕೋನವಾಗಿದೆ. ಇನ್ನೊಂದು N ಮತ್ತೊಂದು M ಎನ್ನುವುದು ಒಂದೇ ಪಾರ್ಶ್ವದಲ್ಲಿರುವಂತಹ ಕೋನವಾಗಿದೆ. 4.6ರ ಪ್ರಶ್ನೋತ್ತರ ನೋಡುವ. ಕೊಟ್ಟಿರುವಂತಹ ಈ ಚಿತ್ರದ ಸಹಾಯದಿಂದ ಇವುಗಳನ್ನು ಗುರುತಿಸಬೇಕು. ವೃತ್ತಕೇಂದ್ರ. ವೃತ್ತಕೇಂದ್ರ ಅಂದ್ರೆ ಏನು ಮಕ್ಕಳೇ? ವೃತ್ತದಲ್ಲಿ ಇರುವಂತಹ ಮಧ್ಯಬಿಂದುವನ್ನು ವೃತ್ತಕೇಂದ್ರ ಅಂತ ಕರಿತೇವೆ. ಹಾಗಾದ್ರೆ O ಎನ್ನುವುದು ವೃತ್ತಕೇಂದ್ರವಾಗಿದೆ. B1 ನೋಡಿ, 3 ತ್ರಿಜ್ಯಗಳು. ತ್ರಿಜ್ಯ ಅಂದ್ರೆ ಏನು ಮಕ್ಕಳೇ? ವೃತ್ತಕೇಂದ್ರದಿಂದ ವೃತ್ತದ ಪರಿಧಿಗೆ ಇರುವಂತಹ ದೂರವನ್ನ ನಾವು ತ್ರಿಜ್ಯ ಅಂತ ಕರಿತೇವೆ. ತ್ರಿಜ್ಯ ಎನ್ನುವುದು ವೃತ್ತ ಕೇಂದ್ರದಿಂದ ಪರಿಧಿಗಿರುವ ದೂರ. ಹಾಗಾಗಿ 3 ತ್ರಿಜ್ಯಗಳು OC, OA ಮತ್ತೊಂದು OB ಎನ್ನುವುದು ವೃತ್ತದ 3 ತ್ರಿಜ್ಯಗಳು. ವ್ಯಾಸ ಯಾವುದು ಮಕ್ಕಳೇ? ಇದು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುತ್ತೆ ಮಕ್ಕಳೇ. ಹಾಗಾಗಿ ಇದರಲ್ಲಿರುವಂಥ ವ್ಯಾಸ AC. ಜ ಅಂದ್ರೆ ಏನು ಮಕ್ಕಳೇ? ಒಂದು ಪರಿಧಿಯಿಂದ ಮತ್ತೊಂದು ಪರಿಧಿಗಿರುವಂಥ ಅಂತರವೇ ಜ. ಇಲ್ಲಿ ಜ ಯಾವುದು? ಇಡಿ. ವ್ಯಾಸವನ್ನು ನಾವು ಜ ಅಂತಲೇ ಕರಿತೇವೆ. ಆದರೆ ವ್ಯಾಸಕ್ಕೂ ಜಾಗೂ ಇರುವಂಥ ವ್ಯತ್ಯಾಸ ಏನಂದರೆ, ಜ ಎನ್ನುವುದು ಒಂದು ಪರಿಧಿಯಿಂದ ಮತ್ತೊಂದು ಪರಿಧಿ ಇರುವಂಥ ಅಂತರ ಆಗುತ್ತೆ. ಒಂದು ಪರಿಧಿಯಿಂದ ಮತ್ತೊಂದು ಪರಿಧಿಗೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುತ್ತೆ. ಇದು ವ್ಯಾಸ, ಇದು ಜ. ವೃತ್ತದ ಒಳಗಿರುವಂಥ ಎರಡು ಬಿಂದುಗಳು, ಒಂದು O ಮತ್ತೊಂದು P. ಹಾಗಾದರೆ ವೃತ್ತದ ಹೊರಗೆ ಇರುವಂಥ ಬಿಂದು ಯಾವುದು? Q ಎನ್ನುವುದು ವೃತ್ತದ ಹೊರಗೆ ಇರುವಂತಹ ಬಿಂದು. ತ್ರಿಜ್ಯಾಂತರ ಖಂಡ. ತ್ರಿಜ್ಯಗಳ ನಡುವಿನ ಅಂತರ ಇರುವ ವೃತ್ತಖಂಡ ಯಾವುದು? ಇಲ್ಲಿ 2 ತ್ರಿಜ್ಯಗಳಿವೆ ನೋಡಿ, OA ಮತ್ತು OB ಎನ್ನುವುದು 2 ತ್ರಿಜ್ಯ. ಈ ಎರಡೂ ತ್ರಿಜ್ಯಗಳ ನಡುವಿನ ಇರುವಂತಹ ವೃತ್ತಖಂಡ ಯಾವುದು? AOB. ಒಂದು ಜ ಮತ್ತು ಒಂದು ಕಂಸವನ್ನೊಳಗೊಂಡ ಪ್ರದೇಶ. ನೋಡಿ, ಒಂದು ಜ ಮತ್ತು ಒಂದು ವೃತ್ತದ ಕಂಸವನ್ನು ಒಳಗೊಂಡಿರುವಂತಹ ಖಂಡವನ್ನು ವೃತ್ತಖಂಡ ಅಂತ ಕರಿತೇವೆ. ಹಾಗಾದ್ರೆ ವೃತ್ತಖಂಡ ಯಾವುದು? ED. ಪ್ರತಿ ವ್ಯಾಸವು ವೃತ್ತದ ಜ ಆಗಿರುತ್ತದೆ. ಹೌದಲ್ವ ಮಕ್ಕಳೇ? ಪ್ರತಿ ವ್ಯಾಸವು ವೃತ್ತದ ಜ ಆಗಿರುತ್ತದೆ. ಆದರೆ ಅದು ಕೇಂದ್ರದ ಮೂಲಕ ಹಾದು ಹೋಗುತ್ತೆ. ಹಾಗಾಗಿ ಪ್ರತಿ ವ್ಯಾಸವು ಕೂಡ ಜ ಆಗಿರುತ್ತದೆ. B1 ನೋಡಿ, ವೃತ್ತದ ಪ್ರತಿ ಜಾವು ವ್ಯಾಸವಾಗಿರುತ್ತದೆ. ಇಲ್ಲ, ಜ ಎನ್ನುವುದು ಒಂದು ಪರಿಧಿಯಿಂದ ಮತ್ತೊಂದು ಪರಿಧಿಗಿರುವಂತಹ ಅಂತರವಾಗಿರುತ್ತೆ. ಇನ್ನು ವ್ಯಾಸ ಎನ್ನುವುದು ಒಂದು ಪರಿಧಿಯಿಂದ ಮತ್ತೊಂದು ಪರಿಧಿಗೆ ಕೇಂದ್ರದ ಮೂಲಕ ಹಾದು ಹೋಗುತ್ತೆ. ಹಾಗಾಗಿ ಇದು ಜ ಮತ್ತು ವ್ಯಾಸ. ಮಕ್ಕಳೇ, ಜ ಎನ್ನುವುದು ವ್ಯಾಸ ಆಗಿರುವುದಿಲ್ಲ. ಯಾವುದಾದರೊಂದು ವೃತ್ತವನ್ನು ಎಳೆದು ಕೆಳಗಿನವುಗಳನ್ನು ಗುರುತಿಸಿ. ಒಂದು ವೃತ್ತವನ್ನು ಎಳಿಬೇಕು. ಆ ವೃತ್ತದಲ್ಲಿ ಇವುಗಳನ್ನು ಗುರುತಿಸಬೇಕು. ನೋಡಿ, ವೃತ್ತ ಕೇಂದ್ರ O. ಇನ್ನು ವೃತ್ತದ ಒಂದು ತ್ರಿಜ್ಯ ಯಾವುದಂದ್ರೆ ON ಅಥವಾ OR ಕೂಡ ಇದೆ, ಅಥವಾ OM ಕೂಡ ಇದೆ. ಇನ್ನು ಒಂದು ವ್ಯಾಸ RM ಎನ್ನುವುದು ವ್ಯಾಸ. ಒಂದು ತ್ರಿಜ್ಯಾಂತರ ಖಂಡ, 2 ತ್ರಿಜ್ಯಗಳು ಹಾಗೂ ಒಂದು ಕಂಸವನ್ನು ಒಳಗೊಂಡಂತಹ ಒಂದು ವೃತ್ತದೊಳಗಿನ ಪ್ರದೇಶಕ್ಕೆ ತ್ರಿಜ್ಯಾಂತರ ಖಂಡ ಅಂತ ಕರಿತೇವೆ. ಹಾಗಾಗಿ RON ಎನ್ನುವುದು ತ್ರಿಜ್ಯಾಂತರ ಖಂಡ. ಇನ್ನು ವೃತ್ತಖಂಡ ಜ ಮತ್ತೆ ಒಂದು ಕಂಸವನ್ನು ಒಳಗೊಂಡಿರುತ್ತೆ. ಹಾಗಾಗಿ AB ಎನ್ನುವುದು ಒಂದು ವೃತ್ತಖಂಡವಾಗಿದೆ. ಇನ್ನು ವೃತ್ತದೊಳಗಿನ ಬಿಂದು P. ನೋಡಿ, ವೃತ್ತದ ಒಳಗೆ ಇಟ್ಟಂತ ಒಂದು ಬಿಂದು Pನೂ ಇದೆ, ಇನ್ನೊಂದು O ಕೂಡ ಆಗ್ಬಹುದು. ನೆಕ್ಸ್ಟ್ ವೃತ್ತದ ಹೊರಗಿನ ಒಂದು ಬಿಂದು Q ಬಿಂದು ಆಯಿತು. ಇನ್ನು ಕಂಸ. ಕಂಸ ಅಂದ್ರೆ ಮಕ್ಕಳೇ, ವೃತ್ತದ ಪರಿಧಿ ಮೇಲಿರುವಂತಹ 2 ಬಿಂದುವನ್ನು ಸೇರಿಸುವಂತಹ ಒಂದು ರೇಖೆಗೆ ನಾವು ಕಂಸ ಅಂತ ಕರಿತೇವೆ. ಹಾಗಾಗಿ ಕಂಸಕ್ಕೆ ನಾವು XY ಎನ್ನುವಂಥ ಹೆಸರು ಕೊಟ್ಟಿದ್ದೇನೆ. ಹಾಗಾದರೆ ಕಂಸ XY.
4ನೇದು ಸರಿಯೇ ತಪ್ಪೇ ತಿಳಿಸಿ. A1 ನೋಡಿ, ವೃತ್ತದ 2 ವ್ಯಾಸಗಳು ಪರಸ್ಪರ ಛೇದಿಸುತ್ತದೆ. ನೋಡಿ, ಒಂದು ವೃತ್ತ ಅಂತ ತಗೊಂಡ್ರೆ ಇದಕ್ಕೆ ಒಂದು ಕೇಂದ್ರ ಇರುತ್ತಲ್ವಾ. ಇಲ್ಲಿ ವ್ಯಾಸವನ್ನು ನಾವು ರಚಿಸುವಾಗ ಮಕ್ಕಳೇ ಎಷ್ಟೇ ವ್ಯಾಸವನ್ನು ಕೂಡ ನಾವು ಎಳಿಬಹುದು, ಆ ವ್ಯಾಸ ಎನ್ನುವುದು ಒಂದನ್ನೊಂದು ಛೇದಿಸುತ್ತವೆ. ಹಾಗಾಗಿ ಈ ಹೇಳಿಕೆ ಸರಿಯಾಗಿದೆ. ವೃತ್ತದ ಕೇಂದ್ರ ಯಾವಾಗಲೂ ವೃತ್ತದೊಳಗೆ ಇರುತ್ತದೆ. ವೃತ್ತದ ಕೇಂದ್ರ ನೀವು ಎಷ್ಟೇ ವೃತ್ತವನ್ನು ಎಳಿರಿ, ಈ ಒಂದೇ ವೃತ್ತಕ್ಕೆ ಏಕಕೇಂದ್ರೀಯವಾದ ಎಷ್ಟೇ ವೃತ್ತವನ್ನೇ ನೀವು ಎಳಿರಿ ಆಗಿದೆ. ಇದಿಷ್ಟು ಅಧ್ಯಾಯ 4ರ ಅಭ್ಯಾಸಗಳು. ಇವುಗಳೆಲ್ಲವುಗಳು ಅರ್ಥವಾಗಿದೆ ಅಂತ ಭಾವಿಸ್ಕೊಳ್ತೇನೆ. ಮುಂದಿನ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗುವ. ಥ್ಯಾಂಕ್ ಯು.